ನೀವೆಷ್ಟು ಸರಳವಾಗಿ ಹೇಳ್ತೀರಿ, ಶಾಂತವಾಗಿ ಹೇಳ್ತಿದ್ರಿ. ಹೊರಗಡೆ ಪರಿಸ್ಥಿತಿ ಅಷ್ಟು ಶಾಂತವಾಗಿಲ್ಲ ಸರ್. ಪ್ರತಿದಿನವೂ ಕೂಡ ಪರಿಣಾಮಕಾರಕ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅವರ ಆಕ್ರೋಶಗಳು ಸರ್ಕಾರದ ಗಮನದಲ್ಲಿಲ್ವಾ ಸರ್? ಈ ತರ ನಿರ್ಧಾರಗಳು ಮತ್ತು ವಿಳಂಬ ಆಗ್ತಾ ಇದ್ರೆ ಹೇಗೆ ಅದನ್ನು ನಿಭಾಯಿಸಬೇಕು? ನಾವು ಕೂಡ ಇವತ್ತು ಅಲೆಮಾರಿ ಸಮುದಾಯಕ್ಕೆ ನಾವೆಲ್ಲ ಹೋಗಿದ್ವಿ. ಸುಧಾಕರ್ ಮಿನಿಸ್ಟರ್ ಬಂದಿದ್ರು, ನಮ್ಮ ಆಂಜನೇಯವರು ಬಂದಿದ್ರು, ಚಂದ್ರಣ್ಣ ಬಂದಿದ್ರು, ಮೊನ್ನೆ ಹೋಗಿದೆ. ಆಮೇಲೆ ಮತ್ತು ದಲಿತ ಸಂಘರ್ಷ ಸಮಿತಿ ಅಲ್ಲಿ ಕೂಡ ಹೋಗಿದ್ವಿ, ಅವರಿಗೆಲ್ಲ ಮನವಿ ಮಾಡಿದ್ವಿ. ಅವರು ಕೂಡ ಹೋರಾಟದಲ್ಲಿ ಇಷ್ಟೇ ಹೇಳ್ತಾರೆ, ಅಲೆಮಾರಿಯವರು ನಮಗೆ ಒಂದು ಏನು ನಾಗಮೋಹನ್ ದಾಸ್ ಹೇಳಿದ್ದಾರೆ ಅದನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವರನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸಿ ನಾನು ಮತ್ತು ಮಂತ್ರಿಗಳಂತ ಸುಧಾಕರ್ ಅವರು ಅವರ ಅಪೀಲನ್ನು ಕೂಡ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಮನವರಿಕೆ ಮಾಡಿದ್ದೀವಿ. ಸುಮಾರು 10-12 ಜನ ಮುಖಂಡರನ್ನು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೊಂದು ಕೊಡಲೇಬೇಕು ಅನ್ನೋದು ವಾದ ನಾನು ಮೊದಲಿಂದ ಇದೆ. ಇವತ್ತು ಕೂಡ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಎರಡನೇದು DSSನವ್ರ ಇದಕ್ಕೂ ಕೂಡ ನಾನು ಮತ್ತು ಸುಧಾಕರ್, ಆಂಜನೇಯ, ಚಂದ್ರಣ್ಣ ಎಲ್ಲ ಹೋಗಿದ್ದೀವಿ. ಮತ್ತು ನಮ್ಮ ಬಸಂತಪ್ಪ ಕೂಡ ಬಂದಿದ್ದರು, ಮಾಯಕೊಂಡ ಶಾಸಕರು. ಅಲ್ಲಿ ಕೂಡ ಅವರು ಹೇಳ್ತಾರೆ ಒಳ ಮೀಸಲಾತಿ ಆಗಲೇಬೇಕು, ನಾವೆಲ್ಲ ಒಟ್ಟಿಗೆ ಇರಬೇಕು, ಹಂಚ್ಕೊಳ್ಬೇಕು. 101 ಇರುವಂಥ ಜಾತಿ ಯಾರಿಗೂ ಕೂಡ ಅನ್ಯಾಯ ಕೊಡ್ದು ಅನ್ನೋ ವಿಷಯವನ್ನು ಅವರು ಗಮನಕ್ಕೆ ತಂದಿದ್ದಾರೆ. ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಎಲೆಕ್ಷನ್ ಬಂದಿದೆ, ಸ್ವಲ್ಪ ಒಂದು ವಾರದ ದಿನ ಸುಧಾರಿಸಬೇಕಷ್ಟೇ, ಆಗಲೇ ಆಗ್ತದೆ. ತೀರ್ಮಾನ ಆಗಿದೆ. ಇಲ್ಲ ಅದಕ್ಕೆ ನಾವು ಮನವರಿಕೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ, ತೀರ್ಮಾನ ಮಾಡಿದ್ದೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಬೇಕು, ಮತ ಕೊಡಬೇಕು ಅಂತ ಕೇಳ್ತೀವಿ. ಇದನ್ನೇ ಪ್ರಯತ್ನ ಮಾಡ್ತಿದ್ರೆ, ಇದನ್ನೇ ಹೇಳ್ತಿದ್ರೆ ಹೊರತು ಪ್ರಯತ್ನ ಮಾಡ್ತೀರಾ, ಮೀಸಲಾತಿ ಕೊಡ್ತೀರಾ ಅಂತೀರಾ, ನೀವೇ ಮತ್ತೆ ಹೋಗಿ ಹೋರಾಟ ಮಾಡ್ತೀರಾ. ಇದೇ ತದ್ವಿರುದ್ಧ ಅಂದ್ರೆ ನಾನು ಹೋರಾಟಕ್ಕೆ ಹೋಗಿಲ್ಲ, ಹೋರಾಟ ಮಾಡಬಾರ್ದು ಅಂತ ಹೋದ ಕ್ಯಾಬಿನೆಟ್ ಅಲ್ಲಿ ಕೂಡ ನಾನು ಮನವಿ ಮಾಡಿದ್ದೆ ಹೋರಾಟ ಸಮಿತಿಗಳಿಗೆ. ಹೋದ ಇದರಲ್ಲಿ ಕೂಡ ನಾನು ಹೇಳಿದ್ದೆ, ಬೇಡ ಹೋರಾಟ ಆಗ್ತಾ ಇದೆ ಕೆಲಸ ಅಂತ ಹೇಳಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ ಎಲ್ರಿಗೂ. ಸಂದರ್ಭ ಕೋಡ್ ಆಫ್ ಕಂಡಕ್ಟ್ ಇದೆ, ಮಾಡೇ ಮಾಡ್ತೀವಿ. ನೀವೆಷ್ಟು ಸರಳವಾಗಿ ಹೇಳ್ತೀರಿ, ಶಾಂತವಾಗಿ ಹೇಳ್ತಿದ್ರಿ. ಹೊರಗಡೆ ಪರಿಸ್ಥಿತಿ ಅಷ್ಟು ಶಾಂತವಾಗಿಲ್ಲ ಸರ್. ಪ್ರತಿದಿನವೂ ಕೂಡ ಪರಿಣಾಮಕಾರಕ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅವರ ಆಕ್ರೋಶಗಳು ಸರ್ಕಾರದ ಗಮನದಲ್ಲಿಲ್ವಾ ಸರ್? ಈ ತರ ನಿರ್ಧಾರಗಳು ಮತ್ತು ವಿಳಂಬ ಆಗ್ತಾ ಇದ್ರೆ ಹೇಗೆ ಅದನ್ನು ನಿಭಾಯಿಸಬೇಕು? ನಾವು ಕೂಡ ಇವತ್ತು ಅಲೆಮಾರಿ ಸಮುದಾಯಕ್ಕೆ ನಾವೆಲ್ಲ ಹೋಗಿದ್ವಿ. ಸುಧಾಕರ್ ಮಿನಿಸ್ಟರ್ ಬಂದಿದ್ರು, ನಮ್ಮ ಆಂಜನೇಯವರು ಬಂದಿದ್ರು, ಚಂದ್ರಣ್ಣ ಬಂದಿದ್ರು, ಮೊನ್ನೆ ಹೋಗಿದೆ. ಆಮೇಲೆ ಮತ್ತು ದಲಿತ ಸಂಘರ್ಷ ಸಮಿತಿ ಅಲ್ಲಿ ಕೂಡ ಹೋಗಿದ್ವಿ, ಅವರಿಗೆಲ್ಲ ಮನವಿ ಮಾಡಿದ್ವಿ. ಅವರು ಕೂಡ ಹೋರಾಟದಲ್ಲಿ ಇಷ್ಟೇ ಹೇಳ್ತಾರೆ, ಅಲೆಮಾರಿಯವರು ನಮಗೆ ಒಂದು ಏನು ನಾಗಮೋಹನ್ ದಾಸ್ ಹೇಳಿದ್ದಾರೆ ಅದನ್ನು ಕೊಡಬೇಕು ಅಂತ ಹೇಳಿದ್ದಾರೆ.